आइस भी चाहिए। हाँ, ताकि ये बाहर निकल कर रखा हो। ट्रेन करके रखा है ना। ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ. 6 ಮೊಟ್ಟೆ ತಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಯೂಸ್ ಮಾಡಿ ಮಾಡ್ತಿರೋದು. ಟೊಮೊಟೊ ದೊಡ್ಡದು 2, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಬಡಿ ಸೊಪ್ಪು, ಲವಂಗ, ಮೆಣಸು, ಚಕ್ಕೆ, ಹಸಿಮೆಣಸಿನ್ಕಾಯಿ, ಕಾಯಿ ಮತ್ತು ಈರುಳ್ಳಿ ಒಂದು 3, ಧನ್ಯ ಸೊಪ್ಪು, ಪುದೀನ ಸೊಪ್ಪು, 1-2 ಎಲೆ ಪುಲಾವ್ದು, ಸಾಯಿ ಜೀರಾ, ಇದು ಬಿರಿಯಾನಿ ಮಸಾಲ ಸ್ವಲ್ಪ, ಸುವಾನ ಅಂತೇಳಿ ಇದು ಹೆಸರು, ಚೆನ್ನಾಗಿರುತ್ತೆ. ಇಲ್ಲಿ ಸ್ವಲ್ಪ ಹಳದಿ ಪುಡಿ ನಾನು ಮೊಟ್ಟೆಗೆ ಯೂಸ್ ಮಾಡಲಿಕ್ಕೆ ತಗೊಂಡಿದ್ದೀನಿ. ಇದನ್ನು ಒಗ್ಗರಣೆಯಲ್ಲಿ ಇದು ಬಾಸುಮತಿಲಿ 2 ಥರ ಬರ್ತದೆ. ಅದಿದು ಚಾವಲು 2 ಗ್ಲಾಸ್ನಷ್ಟಿದೆ. ಇದರಿಂದ ಚಮಚದಿಂದ ನಾನು ಈ ಥರ ಇದು ಮಾಡ್ಕೋಬೇಕು, ತೂತ ಥರ ಈ ಥರ, ಯಾಕೆಂದರೆ ಮಸಾಲೆ ಹಿಡಿತದೆ ಅದಕ್ಕೋಸ್ಕರ. ನೋಡಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ, 1-2 ಚಮಚದಷ್ಟು. ಇದು ಮೊಟ್ಟೆ ಫ್ರೈ ಮಾಡಲಿಕ್ಕೆ. ಇದರೊಟ್ಟಿಗೆ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ, ಸ್ವಲ್ಪ ಉಪ್ಪು, ಅರಿಶಿನ ಪೌಡರ್, ಮತ್ತೀಗ ಮೊಟ್ಟೆಗಳು ಹಾಕ್ಕೊಂಡು ಫ್ರೈ ಮಾಡ್ತೀನಿ. ಹೀಗೆ ಮಾಡೋದ್ರಿಂದ ಉಪ್ಪು ಹಿಡಿತದೆ ಚೆನ್ನಾಗಿ, ಮೊಟ್ಟೆಗಳು ಚೆನ್ನಾಗಿ ಉಪ್ಪಿಟ್ಕೊಳ್ತವೆ, ಖಾರ ಮತ್ತು ಉಪ್ಪು ಎಲ್ಲನೇ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವ. ಫ್ರೈ ಮಾಡಿಕೊಂಡು ಸೈಡಿಗೆ ಇಟ್ಕೋಬೇಕು. ಆಮೇಲೆ ಖಾರ ಒಗ್ಗರಣೆಗೆ ಹಾಕೋಬೇಕು. ಹಾಕ್ಕೊಂಡಿದ್ದೀನಿ ಮೊಟ್ಟೆಗಳನ್ನ. ಇದಕ್ಕಿನ್ನ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಮತ್ತು ಇದಕ್ಕೆ ಪುಲಾವ್ ಎಲೆ, ಸಾಯಿ ಜೀರಾ ನಾನು ಹಾಕ್ಕೊಂಡು ನಾನು ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೀನಿ. ಟೊಮೊಟೊ ಮತ್ತು ಮೆಂತ್ಯ ಸೊಪ್ಪು 2 ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ ಇದು ಚೆನ್ನಾಗಿ ಫ್ರೈ ಆಯ್ತದೆ. ಇದಕ್ಕೊಂದು ಸ್ವಲ್ಪ ಉಪ್ಪಿನ ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೊಬೇಕು ಚೆನ್ನಾಗಿ. ಸೊಪ್ಪು ತಗೊಂಡಿದ್ದೆ. ಇವಾಗ ನಾನು ಇದಕ್ಕೆ ಖಾರ ಹಾಕ್ಕೊಳ್ತೀನಿ. ನೋಡಿ ಆಡಿಸಿ ಇಟ್ಕೊಂಡಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ. ಚೆನ್ನಾಗಿರ್ತದೆ ಈಗ ಮೆಂತ್ಯ ಸೊಪ್ಪು ಹಾಕಿ ಮಾಡಿದ್ರೆ. ನೀವು ಒಂದ್ಸಲ ಈಗ ಮಾಡಿ ಟ್ರೈ ಮಾಡಿ ನೋಡಿ. ಈ ಥರ ಹಾಕೊಂಡು ಇವಾಗ ಮೊಟ್ಟೆನ ನಾವು ಮೆಲ್ಲಗೆ ಹಾಕ್ಕೋಬೇಕು ಮೇಲಿಂದ.